ಯೂಟ್ಯೂಬ್ ರೆವಿನ್ಯೂ ಹೇಳ್ಬಿಡಿ ನಮಗೆ ಕರೆಕ್ಟಾಗಿ ಅಂತ. ಸೊ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಹೊರತು ಇಷ್ಟರೊಳಗಡೆ 6 ಮಂತ್ಸಿಂದ ನಮ್ಮ ಕೈಗೆ ಬರ್ತಾ ಇರೋದು ಗೈಸ್. ತುಂಬ ಜನ ನಾವು ಮನೆ ಚೇಂಜ್ ಮಾಡಿದ್ಮೇಲೆ ಕೇಳಿದ್ದು ಯಾಕೆ ಹಳೆ ಮನೇನ ಬಿಟ್ರಿ ಅಂತ. ಸೊ ನಾವು ಆ ಮನೇಲಿ ಇದ್ದಿದ್ದು ಇದೇ ಯೂಟ್ಯೂಬಿಂದನೇ ನಾವು ಜೀವನ ಸಾಗಿಸ್ತಿದ್ದೀವಿ. ನೆಕ್ಸ್ಟು ನಮ್ಮ ಅಣ್ಣ ಏನು ಕೆಲಸ ಮಾಡೋದು ಅಂತ ಕೇಳ್ತಿರ್ತೀರ ಅವಾಗವಾಗ. ಸೊ ಹೇಳಿದ್ದೀನಲ್ವಾ ಮುಂಚೆ. ನಮಸ್ಕಾರ ಎಲ್ಲರಿಗೂ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಇವತ್ತು ನಾನು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ನನಗೆ ಒಂದಷ್ಟು ಕ್ವಶನ್ಸ್ಗಳು ರ್ಯಾಂಡಮ್ ಆಗಿ ನನ್ನ ಯೂಟ್ಯೂಬಲ್ಲಿ ವ್ಲಾಗ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಇಲ್ಲ ರೀಲ್ಸಲ್ಲಿ ಕಮೆಂಟ್ ಮಾಡೋದಾಗಿರ್ಬೋದು. ಸೊ ನೋಡ್ತಾ ಇದ್ದೆ ಸುಮಾರು ತಿಂಗಳುಗಳಿಂದ. ಸೊ ನನಗೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಂಗೆ ಆ್ಯಕ್ಚುಲಿ ಇಷ್ಟ ಇಲ್ಲ. ಬಟ್ ನೀವು ನಾನು ಆನ್ಸರ್ ಮಾಡಲಿಲ್ಲ ಅಂದರೆ ನೀವು ಪದೇ ಮಾಡ್ತಾನೆ ಇರ್ತೀರ. ಸೊ ಹಾಗಾಗಿ ನಿಮಗೂ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ. ಸೊ ಇವತ್ತು ನಾನು ಒಂದಷ್ಟು ಕಮೆಂಟ್ಗಳನ್ನ ನೋಟ್ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಒಂದೊಂದಕ್ಕೆ ಆನ್ಸರ್ ಕೊಡ್ತೀನಿ. ಸೊ ಮೊದಲನೇ ಕಮೆಂಟ್ ಏನಂದರೆ, ಇದು ಕಮೆಂಟ್ ಅಲ್ಲ, ಯಾವಾಗಲೂ ಬರೋ ಅಂಥ ಒಂದು ಮೆಸೇಜ್ ಅಂತಲೇ ಹೇಳ್ಬೋದು. ಸೊ ನಿಮ್ಮಮ್ಮ ನಿಮ್ಮ ಜೊತೆ ಇಲ್ವಾ? ಇದನ್ನು ನೀವು ಕೇಳೋದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಅಷ್ಟು ನಮ್ಮಮ್ಮನ ವ್ಲಾಗಲ್ಲಿ ನಿಮಗೆ ತೋರಿಸಲ್ಲ. ಹಾಗಾಗಿ ನಿಮಗೆ ಯೋಚನೆ ಬಂದಿರ್ಬೋದು. ಸೊ ನಮ್ಮಮ್ಮ ನಮ್ಮ ಜೊತೆ ಇರ್ತಾರೆ. ನಾವು ಯೂಟ್ಯೂಬಲ್ಲಿರ್ಬೋದು, ರೀಲ್ಸಲ್ಲಿರ್ಬೋದು, ನಮ್ಮ ಲೈಫಲ್ಲಿ ಒಂದು 50% ಅಷ್ಟೇ ನಾವು ನಿಮ್ಮ ಹತ್ರ ತೋರಿಸ್ಕೊಳ್ಳೋದು. ಸೊ ಇನ್ನು ಮಿಕ್ಕಿದ್ದು ಪರ್ಸ್ನಲ್ ಅನ್ನೋದು ಇರುತ್ತೆ, ಪರ್ಸ್ನಲ್ ಲೈಫ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ನಮ್ಮಮ್ಮ ನಿಮಗೆ ಮುಂಚೆನೇ ಹೇಳ್ದಂಗೆ ನಮ್ಮಮ್ಮ ವೀಡಿಯೋಸಲ್ಲೆಲ್ಲ ಬರಲ್ಲ. ಹಾಗಾಗಿ ಅವರು ಅಷ್ಟು ಕಾಣಿಸ್ಕೊಳ್ಳಲ್ಲ. ಹಾಗೆ ನಮ್ಮದು 3 ಮನೆ ಇರೋದ್ರಿಂದ, ಅಂದರೆ ಸಿದ್ರಾಮುಂಡಿಲಿ ಇರ್ಬೋದು, ಈ ಮನೆ ಇರ್ಬೋದು, ಉಡುಪಿ ಮನೆ ಇರ್ಬೋದು, ನಮ್ಮ ಮಮ್ಮಿ ಎಲ್ಲ ಕಡೆನೂ ರೌಂಡ್ ಆಗ್ತಾ ಇರ್ತಾರೆ. ಅಜ್ಜಿ ಇಲ್ಲಿದ್ದಾಗ ನಮ್ಮ ಮಮ್ಮಿ ಸಿದ್ರಾಮುಂಡಿಗೆ ಹೋಗ್ತಾರೆ. ಹಾಗಾಗಿ ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಸೊ ಮತ್ತು ನಮ್ಮ ಮಧು ಜೊತೆ ಇರ್ಬೋದು, ನಮ್ಮ ಅಣ್ಣನ ಜೊತೆ ಇರ್ಬೋದು, ನನ್ನ ಜೊತೆ ಇರ್ಬೋದು, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂಡು ಇರ್ತಾರೆ ಅಷ್ಟೇ. ಮೇಯ್ನ್ ಕ್ವಶನ್ ಏನಪ್ಪ ಅಂದರೆ, ನಿಮ್ಮ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು ಅಂತ ಕೇಳ್ತಾ ಇದ್ದೀರಾ. ಸೊ ಒಂದಷ್ಟು ವೀಡಿಯೋಸು, ಗಾಸಿಪ್ಪು, ರೀಲ್ಸು ಎಲ್ಲ ನೋಡ್ಕೊಂಡು ಬಂದಿರ್ತೀರ ನೀವು. ನಾನು ನೋಡಿದ್ದೀನಿ. ಇವ್ರಿಗೆ 10 ಲಕ್ಷ ಬರುತ್ತೆ, ಇವ್ರಿಗೆ 5 ಲಕ್ಷ ಬರುತ್ತೆ ಅಂತೆಲ್ಲ ಹೇಳಿರ್ತಾರೆ. ಅದು ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಹಿಂದಿ ವ್ಲಾಗರ್ಸ್ಗೆ ಬಂದರೂ ಬರ್ಬೋದು, ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಹಿಂದಿ ವ್ಲಾಗ್ನ ಆಲ್ ಓವರ್ ಇಂಡಿಯಾನೇ ನೋಡ್ತಾರೆ. ನಮ್ಮ ಕನ್ನಡದವ್ರು ನೋಡ್ತಾರೆ, ಎಲ್ಲ ಲ್ಯಾಂಗ್ವೇಜಸ್ ಅವರು ನೋಡ್ತಾರೆ. ಬಟ್ ನಮ್ಮ ವ್ಲಾಗ್ಸ್ನ ನಾವು ಕನ್ನಡದಲ್ಲಿ ಮಾಡೋದಲ್ವ, ನಮ್ಮ ವ್ಲಾಗ್ಸ್ನ ಬರೀ ನಮ್ಮ ಕನ್ನಡಿಗರು ಮಾತ್ರ ನೋಡೋದ್ರಿಂದ ಸ್ವಲ್ಪ ವ್ಯೂವರ್ಸ್ ಕಡಿಮೆ ಇರ್ತಾರೆ. ಅಷ್ಟು ವ್ಯೂಸ್ ಆಗದೇ ಇರೋ ಕಾರಣ ನಮಗೆ ಅಮೌಂಟು ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಮಗೆ ಒಂದು ತಿಂಗಳಿಗೆ 1 ಲಕ್ಷ ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆ 1 ಲಕ್ಷ ನನ್ನ ವ್ಲಾಗ್ಗೆ, ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಏಜೆನ್ಸಿ ಅವರು ಹ್ಯಾಂಡಲ್ ಮಾಡ್ತಾ ಇರೋದು. ಅವ್ರಿಗೆ ಡೈರೆಕ್ಟ್ ನನ್ನ ಅಮೌಂಟ್ ಹೋಗುತ್ತೆ 1 ಲಕ್ಷ. ಅವರು ಒಂದು 25% ಅಷ್ಟು ಕಟ್ ಮಾಡಿಕೊಂಡು ನನಗೆ ಹಾಕುವಾಗ 75K ಬರುತ್ತೆ. ಅದರಲ್ಲಿ TDS ಎಲ್ಲ ಕಟ್ಟಾಗಿ ಒಂದು 60,000-50,000 ರೂಪಾಯಿ ಬರುತ್ತೆ ಅಂದ್ಕೊಳ್ಳಿ. ಇದು ಒಂದು ಎಕ್ಸಾಂಪಲ್. 2 ಲಕ್ಷ ಬರ್ಬೋದು, 1 ಲಕ್ಷ ಬರ್ಬೋದು. ಅದು ನಾನು ಎಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ಅದ್ರ ಮೇಲೆ ಡಿಪೆಂಡ್. ಸೊ ಅದು ವ್ಯೂಸ್ ಎಷ್ಟು ಹೋಗುತ್ತೆ, 1 ಮಿಲಿಯನ್ ಹೋದರೆ ಸ್ವಲ್ಪ ಜಾಸ್ತಿ ಬರುತ್ತೆ, 100K ಎಲ್ಲ ಕಡಿಮೆ ಎಲ್ಲ ವ್ಯೂಸ್ ಆದರೆ ಸ್ವಲ್ಪ ಕಡಿಮೆ ಬರುತ್ತೆ. ಮಂತ್ಲಿ ಎಷ್ಟಾದರೂ ಬರ್ಬೋದು. ಬಟ್ ಇದೇ ಯೂಟ್ಯೂಬಿಂದನೇ ನಾವು ಜೀವನ ಸಾಗಿಸ್ತಿದ್ದೀವಿ, ಅದೆಲ್ಲ ತಪ್ಪು ಗೈಸ್. ಆ ಥರ ಅನ್ನಂಗಿದ್ದಿದ್ರೆ ನಾನು ಪ್ರತಿದಿನ ಒಂದು 2-3 ವ್ಲಾಗ್ ಹಾಕ್ಕೊಂಡು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಎಷ್ಟೋ ದುಡ್ಡು ಮಾಡಿ ಇನ್ನೂ ಒಂದು ಮೈಸೂರಲ್ಲಿ ಒಂದು 2-3 ಮನೆ ಕಟ್ಬೋದಿತ್ತು. ಬಟ್ ಯೂಟ್ಯೂಬಿಂದನೇ ನಮ್ಮ ಜೀವನ ಸಾಗ್ತಾಯಿಲ್ಲ. ನಾನು ಒಂದಷ್ಟು ವ್ಲಾಗಲ್ಲಿ ನೋಡಿದ್ದೆ. ಇವಾಗ ರೀಸೆಂಟಾಗಿ ಮಧು 15 ಲ್ಯಾಕ್ದೇನೋ ಗೋಲ್ಡ್ ತೊಗೊಂಡಾಗ, ಮತ್ತು ನಮ್ಮಣ್ಣ ತಾರಾಕ್ಸ್ ತೊಗೊಂಡಾಗ ನೀವೆಲ್ಲರೂ ನಮ್ಮ ದುಡ್ಡಿಂದ ತೊಗೊಂಡ್ರಿ, ನಮ್ಮ ದುಡ್ಡು ಅಂತೆಲ್ಲ ಕಮೆಂಟ್ ಮಾಡ್ಬೇಕಾದ್ರೆ ನಾವು ಮನೇಲಿ ಕೂತ್ಕೊಂಡು ಕಮೆಂಟ್ಸ್ನ ನೋಡಿ ನಗಾಡ್ತಾ ಇದ್ವಿ. ಸೊ ನಮ್ಮಣ್ಣ ತಾರಾಕ್ಸ್ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ. ಅವ್ನಿದ್ದು ಡಿಫೈಂಡರ್ ತೊಗೋಬೇಕು ಅಂತ. ಬಟ್ ಮಧು ಈಗಲೇ ಬೇಡ, ಸ್ವಲ್ಪ ಅವಳು ದುಡ್ಡೆಲ್ಲ ಜಾಸ್ತಿ ಖರ್ಚು ಮಾಡಲ್ಲ, ಸೊ ಈಗಲೇ ಬೇಡ, ಆಮೇಲೆ ಮುಂದೆ ತೊಗೊಳ್ಳೋಣ ಹಾಗೆ ಹೀಗೆ ಅಂತ ಹೇಳಿ ಅವನಿಗೆ ತಾರಾಕ್ಸ್ ತೊಗೊಳ್ಳೋ ಪ್ಲ್ಯಾನ್ ಬಂದಿದ್ದು. ಅವನು ಮುಂಚೆಯಿಂದನೂ ಬಿಸ್ನೆಸ್ ಮಾಡ್ತಾ ಇರೋದು ಗೈಸ್. ನೀವು ನನ್ನ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾಯಿದ್ರೆ, ನನ್ನ ವ್ಲಾಗ್ಸ್ನ ಮುಂಚೆಯಿಂದನೂ ಫಾಲೋ ಮಾಡ್ತಾಯಿದ್ರೆ ನಾವು ಹೇಗಿದ್ವಿ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ಅವನಿಗೆ ಈ ಯೂಟ್ಯೂಬ್ ಅಮೌಂಟು ಒಂದು 20% ಅಷ್ಟೇ. ಸೊ ಯೂಟ್ಯೂಬ್ ಅಮೌಂಟ್ನ ನಾವು ಏನು ಯೂಸ್ ಮಾಡ್ಕೋತಲ್ಲ, ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಏನಿಲ್ಲ. ಯಾವುದೇ ದುಡ್ಡಾದರೂ ದುಡ್ಡೇ ಅಲ್ವಾ. ಇವಾಗ ಏನೋ ನಿಮಗೆ ಒಂದು ದುಡ್ಡು ಬರ್ತಿದೆ, ಏನೋ ನೀವು ಕೆಲಸ ಮಾಡಿರೋದಕ್ಕೆ ದುಡ್ಡು ಬರ್ತಿದೆ ಅಂದರೆ ನೀವೇನು ಬೇಡ, ನನಗೆ ಬೇಡ, ಇದು ಈಸಿಯಾಗಿ ಬಂದುಬಿಡ್ತು ಅಂತ ಬಿಡ್ತೀರಾ? ಯಾವುದೂ ಈಸಿಯಾಗಿ ಬರಲ್ಲ. ನಾವು ಅದಕ್ಕೆ ಎಫರ್ಟ್ ಹಾಕೋದ್ರಿಂದ, ಕೆಲಸ ಮಾಡೋದ್ರಿಂದನೇ ದುಡ್ಡು ಬರೋದು. ಸೊ ಹಾಗೆ ಈ ದುಡ್ಡು ಬರೋಕ್ಕೂ ಮುಂಚೆನೇ ನಾವು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೀವಿ. ಸೊ ನಮಗೆ ಐಡಿಯಾನೇ ಇರಲಿಲ್ಲ ಯೂಟ್ಯೂಬಲ್ಲಿ ಅಮೌಂಟ್ ಬರುತ್ತೆ, ಇಷ್ಟು ಬರುತ್ತೆ ಅಂತ ಥಾಟೇ ಇರಲಿಲ್ಲ.
2021 ನಾವು ಒಂದು 10 to 15 ಲ್ಯಾಕ್ ಕ್ಯಾಮ್ರಾ, ಲೈಟಿಂಗ್ಸು ಎಲ್ಲ ಥರ ಗ್ಯಾಜೆಟ್ಸ್ಗೆ ನಾವು ಮುಂಚೆನೇ ದುಡ್ಡು ಹಾಕ್ಬಿಟ್ಟಿದ್ದೀವಿ. ಸೊ ಅವತ್ತು ಹಾಕಿರೋದಕ್ಕೆ ಇವತ್ತು ನಮಗೆ ಬರ್ತಾ ಇದೆ ಅಂತ ಖುಷಿ ಪಡ್ತೀವಿ. ಬಿಸಿಲು ಚೆನ್ನಾಗಿ ಬರ್ತಿದ್ದೀನಾ? ನೆಕ್ಸ್ಟು ನಮ್ಮ ಅಣ್ಣ ಏನು ಕೆಲಸ ಮಾಡೋದು ಅಂತ ಕೇಳ್ತಿರ್ತೀರ ಅವಾಗವಾಗ. ಸೊ ಹೇಳಿದ್ದೀನಲ್ವ, ಮುಂಚೆಯಿಂದನೂ ಬಿಸ್ನೆಸ್ ಮಾಡ್ತಾ ಇರೋದವರು. ಅವ್ರಿಗೆ ಜಿಮ್ಮು ಅದೆಲ್ಲ ತುಂಬ ಇಂಟ್ರೆಸ್ಟು. ನಾನೊಂದು 8th 9th ಇದ್ದಾಗಲಿಂದನೂ ಅವ್ನಿಗೆ ಜಿಮ್ ಮೇಲೆ ಇಂಟ್ರೆಸ್ಟು. ಹಾಗಾಗಿ ಅವನು ಬ್ಯಾಂಗ್ಳೂರಲ್ಲಿ ಅವ್ರದ್ದು ಜಿಮ್ ಇದೆ, ಅದ್ರ ಪಾಡಿಗೆ ಅದು ನಡೀತಾ ಇದೆ. ಹಾಗೆ ಮೈಸೂರಲ್ಲಿ ಮೆಡಿಕಲ್ ಇತ್ತು. ಸುಮಾರು ಜನ ಕೇಳ್ತಾಯಿದ್ರಿ ಮೆಡಿಕಲ್ ಇಲ್ವಾ ಇವಾಗ ಅಂತ. ನಾವು 2 years ಆಯಿತು ಕ್ಲೋಸ್ ಮಾಡಿ. ಅದು ಅವ್ನ ಫ್ರೆಂಡ್ಗೆ ಅಂತ ಮಾಡಿಕೊಟ್ಟಿದ್ದ. ಸೊ ಕಾರಣಾಂತರದಿಂದ ಅವನಿಗೆ ಏನೋ ಇಷ್ಟ ಆಗಲಿಲ್ಲ, ಹಾಗಾಗಿ ಅದನ್ನು ಕ್ಲೋಸ್ ಮಾಡಿದ್ವಿ. ಇವಾಗ ಗೊತ್ತಿದೆ ಅಲ್ಲ, ನಿಧು ವಸ್ತ್ರ, ಅದಕ್ಕೆ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಅದನ್ನು ನಮ್ಮ ಅಣ್ಣ ಮತ್ತು ಮಧು ನೋಡ್ಕೊತಾ ಇರ್ತಾರೆ. ಹಾಗೆ ಇನ್ನೂ ಅದೇನೇನೋ ಮಾಡ್ತಾ ಇರ್ತಾನೆ, ಬಟ್ ನನಗೆ ಅದ್ರದ್ದೆಲ್ಲ ನಂಗೆ ಅಷ್ಟು ಹೇಳೋಕ್ಕೆ ಗೊತ್ತಿಲ್ಲ. ಸೊ ಆಮೇಲೆ ಏನೋ ತಪ್ಪು ಹೇಳ್ಬಿಟ್ಟು ಯಾಕೆ ನಮ್ಮ ಅಣ್ಣನ ಹತ್ರ ಬಯಸ್ಕೊಳ್ಳೋದು, ಇಷ್ಟು ಮಾಡ್ತಾರೆ. ದಾನ ಧರ್ಮ ಎಲ್ಲ ಮಾಡಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರಾ. ದಾನ ಧರ್ಮ ಮಾಡೋದು ವಿಡಿಯೋ ಮಾಡಿ ತೋರಿಸ್ಲೇಬೇಕು ಅಂತೇನೋ ರೂಲ್ಸ್ ಇದೆಯಾ ಗೈಸ್? ಬಟ್ ತೋರಿಸೋದು ಒಳ್ಳೆಯದೇ. ಒಂದು 4-5 ಜನ ನೋಡಿದ್ರೆ ಸೊ ಅದನ್ನು ನೋಡಿ ಅವರು ಮಾಡೋರು ಉಂಟು. ಸೊ ಬಟ್ ನಮ್ಮ ಮನೇಲಿ ನಮ್ಮ ಅಣ್ಣಂಗೆ ಇಷ್ಟ ಆಗಲ್ಲ ವೀಡಿಯೋಸ್ ಎಲ್ಲ ಮಾಡಿ ಅದನ್ನೆಲ್ಲ ತೋರ್ಸೋಕ್ಕೆ ಇಷ್ಟ ಆಗಲ್ಲ. ಮನುಷ್ರಿಗೆ ಮಾಡ್ತೀವೋ ಇಲ್ವೋ, ಪ್ರಾಣಿ ಪಕ್ಷಿಗಳಿಗೆ ಮಾಡೇ ಮಾಡ್ತೀವಿ. ಸೊ ನಮ್ಮ ಕೈಲಾದಷ್ಟು ನಾವು ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಅದನ್ನೆಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಗೈಸ್, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನೀವು MBA ಆದಮೇಲೆ ಏನು ಮಾಡ್ತೀರಾ ಅಂತ ಕೇಳಿದ್ರಿ. ಸೊ ಮುಂಚೆನೇ ನಾನು ಒಂದು ವ್ಲಾಗಲ್ಲಿ ಹೇಳ್ಬಿಟ್ಟಿದ್ದೀನಿ, ಕದ್ದು ನೋಡ್ತವ್ರೆ ಯಾರೋ. ಮುಂದೆ ಅಂತೂ ಕೆಲಸಕ್ಕೆಲ್ಲ ನಮ್ಮ ಅಣ್ಣ ಕಲಿಸಲ್ಲ, ಸೊ ಅದು ಗೊತ್ತಿದೆ. ಬಟ್ ಬೇರೆ ಏನಾದರೂ ನೋಡೋಣ, ನನಗೇನಾದ್ರು ಒಂದು ಆಸಕ್ತಿ ಹುಟ್ಟಿ ಏನಾದ್ರು ಕಲಿಬೇಕು ಅನಿಸಿದ್ರೆ ಹೋಗಿ ಕಲಿಯೋಣ. ಮತ್ತು ಈಗ ನಿಧು ವಸ್ತ್ರ ಬೇರೆ ಇನ್ನೂ ದೊಡ್ಡದಾಗಿ ಏನಾದ್ರು ಮಾಡಬೇಕು ಅಂತಿದ್ದಾರೆ, ಅದರಲ್ಲೂ ಕೈ ಜೋಡಿಸೋಣ. ಹಾಗೆ ಬಿಸ್ನೆಸ್ ಏನಾದ್ರು ಪ್ಲ್ಯಾನ್ ಬಂದರೆ ಫ್ಯೂಚರಲ್ಲಿ ಮಾಡೋಣ. PhDನೂ ಮಾಡೋಣ ಅಂತ ಪ್ಲ್ಯಾನ್ ಇದೆ, ಅದನ್ನು ಬೇಕಾದ್ರೆ ಮಾಡ್ತೀನಿ ಗೈಸ್. ಸೊ ಇವಾಗ ರೀಸೆಂಟಾಗಿ ಬಂದಿದ್ದ ಕಮೆಂಟ್ ಏನಪ್ಪ ಅಂದರೆ, ಅಂಗಡಿ ಪೂಜೆಗೆ ಸ್ವಾತಿ ಸ್ಪಂದನ ಯಾಕೆ ಬಂದಿಲ್ಲ, ನೀವು ಅವರಿಬ್ಬರನ್ನ ಕರೆದಿಲ್ವಾ, ಏನು ಅವರಿಬ್ರಿಗೆ ಆ್ಯಟಿಟ್ಯೂಡಾ ಅಂತೆಲ್ಲ ಕಮೆಂಟ್ ಹಾಕ್ತೀರಾ. ಸೊ ಒಂದಷ್ಟು ಕಾರಣಗಳು ಇರುತ್ತೆ, ಬರೋಕ್ಕಾಗಿರಲಿಲ್ಲ ಅವತ್ತು. ಅವರು ಅಣ್ಣ ಮಧು ಇಬ್ಬರೂ ಕಾಲ್ ಮಾಡಿ ಕರೆದಿದ್ರು, ಆ ಪೂಜೆಗೆ ಬರೋಂಗಿರಲಿಲ್ಲ, ಹಾಗಾಗಿ ಬಂದಿರಲಿಲ್ಲ ಅಷ್ಟೇ. ನೀವೇ ಏನೇನೋ ತಿಳ್ಕೊಂಡು ಕಮೆಂಟ್ ಎಲ್ಲ ಮಾಡಬೇಡಿ. ಹಾಗೆ ನಮ್ಮ ರೀಸೆಂಟ್ ವೀಡಿಯೋಗೆ ಜಾಸ್ತಿ ಕಮೆಂಟ್ ಬಂದಿದ್ದಂದರೆ ನಮ್ಮ ಅಜ್ಜಿಗೆ ಪ್ರ್ಯಾಂಕ್ ಮಾಡಿದ ವೀಡಿಯೋ. ಸೊ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ, ಬರೀ ನೆಗೆಟಿವ್ ಮಾತ್ರ ಅಲ್ಲ ಪಾಸಿಟಿವ್ ಇರುತ್ತೆ. ಸೊ ತುಂಬ ಖುಷಿ ಆಯಿತು. ಎಲ್ಲೇ ಹೋದರೂ ಇವಾಗಂತೂ ನಿಮ್ಮ ಅಜ್ಜಿಗೆ ಚೆನ್ನಾಗಿ ಪ್ರ್ಯಾಂಕ್ ಮಾಡಿದ್ದೀರಾ, ಪಾಪ ನಿಮ್ಮ ಅಜ್ಜಿ ಅಂತೆಲ್ಲ ಹೇಳ್ತಾ ಇರ್ತೀರ, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಇಲ್ಲ ಸಿಕ್ಕದವರಾಗಿರ್ಬೋದು. ಸೊ ತುಂಬ ಖುಷಿ ಆಗುತ್ತೆ. ನಮ್ಮ ಅಜ್ಜಿಗೆ ಇದೇ ಥರ ಪ್ರ್ಯಾಂಕ್ ಮಾಡಬೇಕು ಅಂದರೆ ಹೇಳಿ ಗೈಸ್, ಮಾಡ್ತೀವಿ. ಒಂಚೂರು ಐಡಿಯಾ ಕೊಡಿ, ನಮ್ಮ ಅಜ್ಜಿಗೆ ಕೆಳಗವ್ರೆ, ಅವ್ರಿಗೆ ಗೊತ್ತಾಗಬಾರ್ದು, ಆ ಥರ ಐಡಿಯಾ ಕೊಡಿ. ಇಷ್ಟೆಲ್ಲ ನಾನು ಹೇಳಿದ್ಮೇಲೂ ನೀವು ಈ ಕಮೆಂಟ್ ಹಾಕ್ತೀರಾ. ನಿಮ್ಮ ಯೂಟ್ಯೂಬ್ ರೆವಿನ್ಯೂ ಹೇಳ್ಬಿಡಿ ನಮಗೆ ಕರೆಕ್ಟಾಗಿ ಅಂತ. ಸೊ ನಿಮಗೆ ಫೋನ್ ಇಟ್ಕೊಂಡು ಇಷ್ಟು ಬರ್ತಿದೆ ಅಂತ ತೋರ್ಸೋಕ್ಕಾಗಲ್ಲ, ಅದು ಗೈಡ್ಲೈನ್ಸ್ ವಿರುದ್ಧವಾಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಅರ್ಥ ಆಗೋಂಗೆ ಹೇಳ್ತೀನಿ. ನಮಗೆ ಲಾಸ್ಟ್ 6 monthsಯಿಂದ 1 ಲಕ್ಷದಿಂದ 2 ಲಕ್ಷದ ಒಳಗಡೆ ನಮ್ಮ ಕೈಗೆ ಬಂದು ಸೇರ್ತಾ ಇರೋದು. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಹೊರತು ಇಷ್ಟರೊಳಗಡೆ 6 monthsಯಿಂದ ನಮ್ಮ ಕೈಗೆ ಬರ್ತಾ ಇರೋದು ಗೈಸ್. ಸೊ ತುಂಬ ಜನ ನಾವು ಮನೆ ಚೇಂಜ್ ಮಾಡಿದ್ಮೇಲೆ ಕೇಳಿದ್ದು ಯಾಕೆ ಹಳೆ ಮನೇನ ಬಿಟ್ರಿ ಅಂತ. ಸೊ ನಾವು ಆ ಮನೇಲಿ ಇದ್ದಿದ್ದು ಲೀಸ್ಗೆ. ಸೊ ಅದು ನಮಗೆ 3.5 lakhಗೇನೋ ಸೇಲಿಗೆ ಬಂತು. ಬಟ್ ನಮ್ಮ ಅಣ್ಣನಿಗೆ ಒಂದು ಲ್ಯಾಂಡ್ ತೊಗೊಂಡು ಅಲ್ಲಿ ಅವನಿಗೆ ಕನಸಿನ ಮನೆ ಅಂತಾರಲ್ಲ ಆ ಥರ ಕಟ್ಟಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ. ಹಾಗಾಗಿ ನಾವು ಆ ಮನೇನ ಬಿಟ್ಟು ಬಂದಿದ್ದು. ಸೊ ಇವಾಗ ಅದ್ರದ್ದೇ ಪ್ಲ್ಯಾನ್ ನಡೀತಾ ಇದೆ. ಅದ್ರದ್ದೆಲ್ಲ ಅಪ್ಡೇಟ್ಸ್ ನಿಮಗೆ ಮುಂದೆ ಕೊಡ್ತೀನಿ ನಾನು.